ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅಂತ ಸಾಕಷ್ಟು ಮಹಿಳೆಯರು ಗೊಂದಲದಲ್ಲಿದ್ದರು. ಈಗ ಒಂದು 2-3 ದಿನಗಳ ಹಿಂದೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ನಾವು ಎಲ್ಲ ಮಹಿಳೆಯರಿಗೂ ಇದೇ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ, ಅದು ಕೂಡ 2 ತಿಂಗಳಿನಲ್ಲಿ ಸೇರಿಸಿ ಒಟ್ಟು 4,000 ರೂಪಾಯಿನ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಅದಾದಮೇಲೆ ಈಗಾಗಲೇ ನಾವು SC/ST ಮಹಿಳೆಯರಿಗೆ ಹಣನ ಜಮಾ ಮಾಡಿದ್ದೀವಿ, ಇನ್ನು ಮಿಕ್ದವ್ರಿಗೆ ಇನ್ನು 2-3 ದಿನಗಳಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದರು. ಆ ರೀತಿಯಾಗಿ ಹೇಳಿ ಈಗಾಗಲೇ 2-3 ದಿನಗಳು ಕಳೆದು ಹೋಗ್ಬಿಟ್ಟಿವೆ. ಆದರೂ ಕೂಡ ಇನ್ನು ಯಾರ ಖಾತೆಯೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಹಾಗಾದರೆ SC/ST ಮಹಿಳೆಯರನ್ನ ಹೊರತುಪಡಿಸಿ ಇನ್ನು ಮಿಕ್ಕ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವಾ? ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊದಲು SC/ST ಮಹಿಳೆಯರಿಗೆ ಆದ್ಯತೆಯನ್ನು ನೀಡಿದರು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಕೋಬಿಡಿ, ಯಾಕೆಂದರೆ ನೀವು ಸ್ಕಿಪ್ ಮಾಡಿ ನೋಡಿ ಇದರಲ್ಲಿರೋ ಇನ್ಫಾರ್ಮೇಷನ್ ಎಲ್ಲ ಅರ್ಧಂಬರ್ಧ ಆಗಿ ತಿಳಿಯುತ್ತೆ. ಅದಕ್ಕೋಸ್ಕರ ಕೊನೆ ತನಕ ನೋಡಿ ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಒಂದು ವಿಡಿಯೋಗೆ ಲೈಕ್ ಕೊಡಿ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಈ ಲೋಕಸಭಾ ಚುನಾವಣೆ ಆದಮೇಲಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಬರ್ತಾ ಇಲ್ಲ. ಯಾರೊಬ್ಬರಿಗೂ ಕೂಡ ಕರೆಕ್ಟಾಗಿ ಹಣ ಜಮಾ ಆಗ್ತಾ ಇಲ್ಲ, ಕರೆಕ್ಟಿನ ಡೇಟಿಗೆ ಹಣ ಜಮಾ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೇಳಿದ್ರೆ, ಈಗಾಗಲೇ ಹಣನ ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ, ಟ್ರೆಜರಿಯಿಂದ DBT ಮುಖಾಂತರ ಹಣನ ಪುಷ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಈಗಾಗಲೇ ರಾಜ್ಯದ ಎಲ್ಲ SC/ST ಮಹಿಳೆಯರಿಗೆ ಆಗಲೇ ಹಣ ಜಮಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಕೇಳಿದಾಗಿನಿಂದ ಸಾಕಷ್ಟು ಮಹಿಳೆಯರು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಬರೀ SC/ST ಮಹಿಳೆಯರಿಗೆ ಮಾತ್ರ ಹಣವನ್ನು ಜಮಾ ಮಾಡಿದ್ದೀರಾ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸಾಕಷ್ಟು SC/ST ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಆದ್ರೆ ಇಲ್ಲಿ ಸಾಕಷ್ಟು SC/ST ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ. ಯಾಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ? ಮತ್ತೆ ಸಾಕಷ್ಟು ಮಹಿಳೆಯರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ನೀವು ಎಲ್ರಿಗೂ ಕೂಡ ತಂದಿದ್ದು, ಅದರಲ್ಲೂ ಕೂಡ ಯಾಕೆ ನೀವು ಜಾತಿ ಭೇದ ಭಾವ ಮಾಡ್ತಾ ಇದ್ದೀರಾ? ಗೃಹಲಕ್ಷ್ಮಿ 10ನೇ ಕಂತಿನವರೆಗೂ ಕೂಡ ಸರಿ ಸಮಾನವಾಗಿ ಎಲ್ಲರಿಗೂ ಒಂದೇ ದಿನದಂದು ಜಮಾ ಮಾಡ್ತಾ ಇದ್ರಿ, ಆದ್ರೆ ಈಗ ಯಾಕೆ ನೀವು ಜಾತಿ ಭೇದ ಭಾವ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಮಹಿಳೆಯರು ಕೇಳ್ತಾ ಇದ್ದಾರೆ. ಮತ್ತೆ ಬೇರೆ ಕ್ಯಾಸ್ಟ್ ಗಳಿಗೆಲ್ಲ ಇನ್ನು 2-3 ದಿನದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ರ, ಅದನ್ನ ಹೇಳಿ ಈಗಾಗಲೇ 2-3 ದಿನ ಕಳೆದೊತ್ತು, ಆದ್ರೂ ಯಾರಿಗೂ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಮತ್ತೆ ನೀವು ಈಗಾಗಲೇ ಟ್ರೆಜರಿಗೆ ಹಣ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನ ಟ್ರೆಜರಿಗೆ ಹಣನೇ ಹೋಗಿಲ್ವಂತೆ. ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಾದ್ರೂ ಯಾವಾಗ? ಮತ್ತೆ ಸಾಕಷ್ಟು ಮಹಿಳೆಯರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಯಾಕೆ ಬರೀ SC/ST ಮಹಿಳೆಯರು ನಿಮ್ಗೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕಿ ಗೆಲ್ಸಿದ್ರ, ನಾವ್ಯಾರು ನಿಮ್ಗೆ ಓಟ್ ಹಾಕಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ನೋಡಿ, ನಾವು SC/ST ಮೀಸಲಾತಿನ ತಲೆಯಲ್ಲಿ ಇಟ್ಕೊಂಡು ಮೊದಲು ಅವರಿಗೆ ಹಣ ಜಮಾ ಮಾಡಿದೀವಿ, ಇನ್ ಮಿಕ್ದವ್ರಿಗೂ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಮೊದಲು ಜೂನ್ ತಿಂಗಳಿನ ಹಣ ಎಲ್ಲಾ ಮಹಿಳೆಯರು ಕೂಡ ಜುಲೈ ತಿಂಗಳಿನ 15ನೇ ತಾರೀಕು ಒಳಗಾಗಿ ಹಾಕ್ತಿವಿ ಅಂತಂದ್ರಿ, ಮತ್ತೆ ಜುಲೈ ತಿಂಗಳಿನ ಹಣನ ಜುಲೈ 15ರ ನಂತರ ಹಾಕ್ತಿವಿ ಅಂತಂದ್ರಿ. ಅದಾದ್ಮೇಲೆ ನೀವು ಈಗಾಗಲೇ SC/ST ಮಹಿಳೆಯರಿಗೆ ನಾವು ಹಣನ ಹಾಕಿದೀವಿ, ಇನ್ ಮಿಕ್ದವರಿಗೆ 2-3 ದಿನದಲ್ಲಿ ಹಣ ಹಾಕ್ತಿವಿ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನು ಸಾಕಷ್ಟು ಮಹಿಳೆಯರಿಗೆ ಇನ್ಕ್ಲೂಡಿಂಗ್ SC/ST ಮಹಿಳೆಯರಿಗೆ ಹಣ ಜಮಾ ಆಗಿಲ್ಲ. ಯಾಕೆ ಈ ರೀತಿಯಾಗಿ ಸುಳ್ಳು ಹೇಳ್ಕೊಂಡು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಅಡ್ಡಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಜನ ಈಗಾಗಲೇ ಆಕ್ರೋಶಗೊಂಡಿದ್ದಾರೆ. ಮತ್ತೆ ನೀವು ಇಲ್ಲಿ ಏನ್ ಗಮನಿಸಬೇಕಂತಂದ್ರೆ, ಈಗ ನಿಮ್ಮ ಎಲ್ಲಾ ಗ್ಯಾರಂಟಿಗಳನ್ನು ಪೂರೈಸಲು ಸರ್ಕಾರದ ಬಳಿ ಹಣ ಇಲ್ಲ, ಅದಕ್ಕೆ ಅವರು ಗೊಂದಲನ ಸೃಷ್ಟಿ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಮಹಿಳೆಯರಿಗೂ ಶೇರ್ ಮಾಡಿ, ಮತ್ತೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.